ಇನ್ನು ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ಅಪ್ಡೇಟ್ ಅನ್ನು ನೀಡ್ತಾ ಹೋಗೋದಾದ್ರೆ ಇಲ್ಲಿ 14ನೇ ಆರೋಪಿ ಪ್ರದೋಷ್ ವಿಚಾರ ಮರ್ಡರ್ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ ಪ್ರದೋಷ್ ಈತ A14 ಮರ್ಡರ್ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ ಪ್ರದೋಷ್ ದರ್ಶನ್ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಾ ಇದ್ದ ಈ ಪ್ರದೋಷ್. ದರ್ಶನ್ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡ್ತಿರುವಂತದ್ದು ಈ ಪ್ರದೋಷ್ ಅನ್ನುವ ವ್ಯಕ್ತಿ. ನೋಡ್ತಾ ಇದ್ರೆ ಈಗ ಹಿಂದಿನ ಹಳೆ ಸಿನಿಮಾಗಳಿಂದ ಹಿಡಿದು ಇಲ್ಲಿವರೆಗೆ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಯಾವ್ದಾದ್ರು ಇದ್ದಾಗ ಮದುವೆ ಗಂಡು ಇಂಥದ್ದು ಬೇರೆ ಬೇರೆ ರೀತಿಯಾದಂಥದ್ದು ಇರ್ತಾವಲ್ಲ ಕ್ಯಾರೆಕ್ಟರ್ಗಳು. ಅಂಥದ್ದೆಲ್ಲ ಮಾಡುವಂಥದ್ದು ಈತನ ಜೊತೆಗಿದ್ದ. ಅಂದರೆ ಆಲ್ಮೋಸ್ಟ್ ಎಲ್ಲ ದರ್ಶನದಿಂದ ಏನು ಫಾಯ್ದಾ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ದಂಥವ್ರೆ ಅವಕಾಶಗಳು ಸಿಗುತ್ತೆ. ಕಾರ್ಪೊರೇಟರ್ ಆಗ್ಬೋದು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಬೋದು. ಹೀಗೆ ಒಂದಷ್ಟು ಮಂದಿ ಜೊತೆಗಿದ್ದಂಥವ್ರು. ಡಿ ಗ್ಯಾಂಗ್ ಕೊಲೆ ಕೇಸ್ನ ಸಂಬಂಧಪಟ್ಟ ಹಾಗೆ 14ನೇ ಆರೋಪಿ ಈ ಪ್ರದೋಷ್. ಸದ್ಯಕ್ಕೆ ಈಗಿನ ಫೋಟೋ ನೋಡ್ಬೋದು, ಪ್ರದೋಷ್ನ ಫೋಟೋ ಇದು ಲೇಟೆಸ್ಟ್. ಹಿಂದೆ ಸ್ವಲ್ಪ ಕ್ಲೀನ್ ಶೇವ್ ಎಲ್ಲ ಆಗಿ ಸಿನಿಮಾಗೆ ಬೇಕಾಗಿ ರೆಡಿಯಾಗಿ ಒಂದಷ್ಟು ಸಣ್ಣ ಪುಟ್ಟ ಪಾತ್ರಗಳನ್ನ ಕ್ಯಾರೆಕ್ಟರ್ ಮಾಡಿರುವಂಥದ್ದು ಆಗಿದೆ, ಕ್ಯಾರೆಕ್ಟರ್ ಆರ್ಟಿಸ್ಟ್. ದರ್ಶನ್ ಚಿತ್ರಗಳು. ರಂಗನಾಥ್ ಪುರೋಹಿತ್ ಫ್ಲೋರ್ ಮಿಲ್ ಬಿಸ್ನೆಸ್ ನಲ್ಲಿ ಒಂದು ಮಷೀನ್ ಇಂದ 8 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಪಾತ್ರ ಮಾಡಿದಂಥ ಪ್ರದೋಷ್ ಮತ್ತೊಂದು ಕಡೆ ನಿಮಗೆ ತೋರಿಸ್ತಾ ಇದ್ದೀವಿ ಪ್ರದೋಷ್ನ ಫೋಟೋವನ್ನ. ಹೀಗೆ ಒಬ್ಬೊಬ್ರು ಇವರ ಹಿನ್ನೆಲೆ ಏನು, ಯಾರ್ಯಾರು ಜೊತೆಗಿದ್ದಂಥವ್ರು. ಮರ್ಡರ್ ಕೇಸ್ನಲ್ಲಿ ಆರೋಪಿ ಆಗಿರುವಂಥ ಪ್ರದೋಷ್ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳನ್ನು ಮಾಡ್ಕೊಂಡು ಬಂದಿರೋದು. ಇನ್ಫ್ಯಾಕ್ಟ್ ಅಲ್ಲಿ ಈಗಿರುವಂಥ ಫೋಟೋಗಳನ್ನೇನು ಹಿಂದಿನ ಫೋಟೋಗಳು ಈಗಿರುವಂಥ ಸ್ವಲ್ಪ ವ್ಯತ್ಯಾಸ ಇದೆ ಏಜ್ ಆಗ್ತಾ. ಆದರೆ ಹಲವಾರು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿರುವಂಥದ್ದು ಗೊತ್ತಾಗಿದೆ. ಇನ್ನು ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ವಿರುದ್ಧ ರೌಡಿ ಶೀಟ್ ತೆರೆಯುವಂತ ಸಾಧ್ಯತೆ ಇದೆ. ಕೊಲೆ ಕೇಸ್ನಲ್ಲಿ ರೌಡಿ ಶೀಟ್ ತೆರೆಯಲಾಗುತ್ತೆ. ಆರೋಪಿಗಳ ವಿರುದ್ಧ ರೌಡಿ ಶೀಟ್ ತೆರೆಯುವಂತಹ ಸಾಧ್ಯತೆ. ಕೊಲೆ ಕೇಸ್ನಲ್ಲಿ ರೌಡಿ ಶೀಟ್ ಅನ್ನ ತೆರೆಯಲಾಗುತ್ತೆ. ರೌಡಿ ಶೀಟ್ ತೆರೆದ್ರೆ ಆರೋಪಿಗಳು ರೌಡಿ ಶೀಟರ್ ಆಗ್ತಾರೆ. ಆಮೇಲೆ ದರ್ಶನ್ ಅಂಡ್ ಗ್ಯಾಂಗ್ ಠಾಣೆಯಲ್ಲಿ ರೌಡಿ ಶೀಟ್ಗಳಾಗ್ತಾರೆ. ಅಂತ ಒಂದು ಯೋಚನೆ ಕೂಡ ಸದ್ಯಕ್ಕೆ ನಡೀತಾ ಇದೆ. ಅಯೋಗ್ಯ ಒಂದು ಅಧಿಕಾರ ಇರುತ್ತೆ. ದರ್ಶನ್ ಅಂಡ್ ಗ್ಯಾಂಗ್ ಠಾಣೆಯಲ್ಲಿ ರೌಡಿ ಶೀಟರ್ಗಳಾಗ್ತಾರೆ. ಈ ಹಿಂದೆ ದಾಖಲಾಗಿದ್ದ ಕೇಸ್ಗಳ ಮಾಹಿತಿಯನ್ನ ಸಂಗ್ರಹ ಮಾಡಲಾಗುತ್ತೆ. ಆರೋಪಿಗಳ ವಿರುದ್ಧ ದಾಖಲಾದಂಥ ಕೇಸ್ಗಳ ಮಾಹಿತಿಯನ್ನ ಕಲೆ ಹಾಕಿ ಎಲ್ಲ ಆರೋಪಿಗಳ ಪ್ರೊಫೈಲ್ ಅನ್ನ ಈಗ ಪೊಲೀಸರು ಕೂಡ ರೆಡಿ ಮಾಡ್ತಿದ್ದಾರೆ. ಆರೋಪಿಗಳ ವಿರುದ್ಧ ದಾಖಲಾದಂಥ ಕೇಸ್ಗಳ ಮಾಹಿತಿಯನ್ನ ಪಡೆಯಲಾಗುತ್ತೆ. ಎಲ್ಲ ಆರೋಪಿಗಳ ಪ್ರೊಫೈಲ್ ಅನ್ನ ರೆಡಿ ಮಾಡಿ ಈ ಹಿಂದೆ ಯಾವೆಲ್ಲ ಇಂಥ ಆಕ್ಟಿವಿಟಿ ಇವರು ಭಾಗವಹಿಸಿದ್ರು, ಕ್ರೈಮ್ ಅಂದ್ರೆ ಎನಿ ಸಾರ್ಟ್ ಆಫ್ ಕ್ರೈಮ್, ಇದೆಲ್ಲವನ್ನು ಕೂಡ ಈಗ ಪ್ಲಾನ್ ಮಾಡಲಾಗ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ರೌಡಿ ಶೀಟ್ ಓಪನ್ಗೆ ಸಿದ್ಧತೆ ಮಾಡಲಾಗ್ತಿದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಈಗ ದಿನದಿಂದ ದಿನಕ್ಕೆ ಈ ಪ್ರಕರಣ ಬಿಗಿ ಆಗ್ತಾ ಇದೆ. ಆರೋಪಿಗಳ ವಿರುದ್ಧ ರೌಡಿ ಶೀಟ್ ತೆರೆಯುವ ಸಾಧ್ಯತೆ ಇದೆ. ಇನ್ನು ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ರೌಡಿ ಶೀಟ್ ಓಪನ್ಗೆ ಸಿದ್ಧತೆ. ಹಾಗಾದ್ರೆ ಈ ರೌಡಿ ಶೀಟ್ ಓಪನ್ ಮಾಡಬೇಕಾದ್ರೆ ಏನ್ ಮಾನದಂಡ, ಯಾವ ಮಾನದಂಡದ ಮೇಲೆ ರೌಡಿ ಶೀಟ್ ಓಪನ್ ಮಾಡಲಾಗುತ್ತೆ ಒಬ್ಬ ವ್ಯಕ್ತಿ ಮೇಲೆ? ದರ್ಶನ್ ಪ್ರಕರಣವನ್ನ ರೌಡಿ ಶೀಟ್ಗೆ ಸೇರಿಸಬಹುದಾ? ಸಮಾಜಕ್ಕೆ ಕಂಟಕವಾಗುವ ವ್ಯಕ್ತಿಗಳಿಗೆ ರೌಡಿ ಶೀಟ್ ಓಪನ್ ಮಾಡಲಾಗುತ್ತೆ. ಈತ ಸಮಾಜಘಾತುಕ ವ್ಯಕ್ತಿ, ಸಮಾಜದ ಶಾಂತಿಯನ್ನು ಕದಡುವ ವ್ಯಕ್ತಿ. ಕೊಲೆ ಪ್ರಕರಣ, ಪದೇ ಪದೇ ಹಲ್ಲೆ, ಸಮಾಜದಲ್ಲಿ ಶಾಂತಿ ಭಂಗ, ಕಿಡ್ನಾಪ್, ರಾಬರಿ ಸೇರಿದ ಹಾಗೆ ಸಂಘಟಿತ ಅಪರಾಧ ಕೃತ್ಯದಲ್ಲಿ ಭಾಗಿ. ಅವರ ಕಾರ್ಯವೈಖರಿಗಳನ್ನ ಮಾನಿಟರ್ ಮಾಡಬೇಕಾಗುತ್ತೆ. ಆಮೇಲೆ ಪ್ರತಿಯೊಂದು ದಿನಚರಿ ಬಗ್ಗೆ ಕೂಡ ಪೊಲೀಸರು ನಿಗಾ ವಹಿಸ್ತಾರೆ. ಒಮ್ಮೆ ರೌಡಿ ಶೀಟರ್ ಓಪನ್ ಆದ್ರೆ ರೌಡಿ ಶೀಟರ್ ಮತ್ತು ಅವರ ಸಹಚರ ಮೇಲೆ ಪೊಲೀಸರು ನಿಗಾ ಇಡ್ತಾರೆ. ಕರೆದಾಗೆಲ್ಲ ಬರಬೇಕಾಗುತ್ತೆ. ABC ಕ್ಯಾಟಗರಿಯಲ್ಲಿ ರೌಡಿ ಶೀಟ್ ತೆರೆಯಲಾಗುತ್ತೆ. ನಮ್ಮ ಕ್ರೈಮ್ ಹೆಡ್ ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಕಿರಣ್, ಇದೀಗ ರೌಡಿ ಶೀಟ್ ಓಪನ್ ಮಾಡೋಕ್ಕೂ ಕೂಡ ಸಿದ್ಧತೆಗಳಾಗ್ತದೆ ಅಂತ ಒಂದು ಚಿಂತನೆ ಕೂಡ ಇದೆ ಅನ್ನೋದು ಮೊದಲನೇದಾಗಿ ಆ ವಿಚಾರವಾಗಿ. ಎರಡನೇದಾಗಿ ರೌಡಿ ಶೀಟ್ ಓಪನ್ ಮಾಡಬೇಕಾದ್ರೆ ಏನೆಲ್ಲ ಫ್ಯಾಕ್ಟರ್ಗಳು ಇರಬೇಕು, ಏನ್ ಮಾನದಂಡ ಅನ್ನೋದು? ಅವಿನಾಶ್, ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ರೌಡಿ ಶೀಟ್ ನೋಡ್ಬೇಕಾದ್ರೆ ಅದರದೇ ಆದ ಒಂದು ಮಾನದಂಡಗಳಿರುತ್ತೆ. ಈ ಒಂದು ಪ್ರಕರಣದಲ್ಲಿ ಅದು ಮಾಡ್ತಾರೋ ಇಲ್ವೋ ಅದು ಬಿಟ್ಟಿದ್ದ ವಿಚಾರ. ಅಂದ್ರೆ ಅಲ್ಲಿಯ ತನಿಖಾಧಿಕಾರಿಗಳಿಗೆ, ಅಲ್ಲಿಯ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಬಿಟ್ಟಿದ್ದಂಥ ವಿಚಾರ. ಯಾಕೆಂದ್ರೆ ಬಹಳಷ್ಟು ಕೇಸ್ಗಳು ನಾವು ನೋಡಿದ್ವಿ ಬೆಂಗಳೂರಿನಲ್ಲಿ ಅಥವಾ ಬೇರೆ ಬೇರೆ ಕಡೆ ಇರ್ಬೋದು. ಒಂದು ಕೊಲೆ ಪ್ರಕರಣ ಆಯ್ತು ಅಂತಂದ್ರೆ ಆ ಕೊಲೆ ಪ್ರಕರಣದ ಯಾರ್ಯಾರಿದ್ದಾರೆ ಎಲ್ಲರ ಮೇಲೂ ಕೂಡ ರೌಡಿ ಶೀಟ್ ಓಪನ್ ಮಾಡಿರುವಂತ ಕೂಡ ನಿರ್ದೇಶನ ನಮ್ಮ ಮುಂದೆ ಕಣ್ಮುಂದೆ ಇದೆ. ಹಾಗಂತ ಬರೀ ಕೊಲೆ ಪ್ರಕರಣದಲ್ಲಿ ಮಾತ್ರ ಅರೆಸ್ಟ್ ಆದವ್ರಿಗೆ ಈ ಒಂದು ರೌಡಿ ಶೀಟ್ ಆಗಿರಲಿಲ್ಲ. ನೀವು
ಪದೇ ಕಳ್ತನ ರಾಬ್ರಿಗಳಿರ್ಬೋದು, ಜೊತೆಗೆ ಕಿಡ್ನಾಪ್ಗಳಿರ್ಬೋದು, ಅಥವಾ ಗಂಡ ಹೆಂಡತಿ ನಡುವೆ ಇರ್ಬೋದು, ಅದು ಅವ್ರಿಗೆ ಹೊಡೆದಾಟ ಇರ್ಬೋದು, ಅದು ಪದೇ ಆಗ್ತಾನೆ ಇರ್ಬೋದು. ಅದೇ ವ್ಯಕ್ತಿ ಮತ್ತೆ ಬೇರೆಯವ್ರಿಗೆ ಹೊಡೆಯೋದಿರ್ಬೋದು. ಒಟ್ಟಾರೆ ಒಂದು ಸಮಾಜದಲ್ಲಿ ಒಂದು ಕಂಟಕ ಆಗಿರುವಂತ ವ್ಯಕ್ತಿ ರೌಡಿ ಶೀಟ್ ಓಪನ್ ಮಾಡುವಂಥದ್ದು. ಈಗ ಫಸ್ಟ್ ಕೇಸಲ್ಲೇ ಈ ಒಂದು ಕೊಲೆ ಪ್ರಕರಣ ಆಗಿದೆ, ಈ ಕೇಸಲ್ಲೇ ಓಪನ್ ಮಾಡ್ಬಿಡ್ತಾರ ಅನ್ನೋದಿದೆ. ಮಾಡೋಕ್ಕೂ ಕೂಡ ಅವಕಾಶ ಇದೆ, ಮಾಡಿರುವಂತ ಸಾಕಷ್ಟು ಎಕ್ಸಾಂಪಲ್ಗಳು ಕೂಡ ನಮ್ಮ ಮುಂದೆ ಇದೆ. ಈ ಒಂದು ಪ್ರಕರಣ ಯಾಕೆಂತಂದ್ರೆ ಒಂದು ರೌಡಿ ಶೀಟ್ ಓಪನ್ ಮಾಡೋಕೆ ಅಲ್ಲಿಯ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅಲ್ಲಿಯ ACP ಅಂದ್ರೆ ಸಿಟಿಗೆ ಬಂದ್ರೆ ACPಗೆ ಪರ್ಮಿಷನ್ ಬೇಕಾಗುತ್ತೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ರೌಡಿ ಶೀಟ್ ಓಪನ್, ಅದೇ ಒಂದು ಜಿಲ್ಲೆಗೆ ಹೋದ್ರೆ ಅಂದ್ರೆ DYSPಗೆ ಒಂದು ಓಪನ್ ಮಾಡೋಕ್ಕೆ ಅವ್ರಿಗೆ ಪರ್ಮಿಷನ್ ಇರುತ್ತೆ. ಅದೇ ರೌಡಿ ಶೀಟ್ ಕ್ಯಾನ್ಸಲ್ ಮಾಡೋಕ್ಕೆ ಇಲ್ಲಿ ಬೆಂಗಳೂರು ಸಿಟಿಲಿ ಆದರೆ DCPಗೆ ಅಧಿಕಾರ ಇರುತ್ತೆ, ಮತ್ತೆ ಬೇರೆ ರೂರಲ್ ಕಡೆ ಹೋದ್ರೆ ವರಿಷ್ಠಾಧಿಕಾರಿ SCPಗೆ ಅಧಿಕಾರ ಇರುತ್ತೆ. ಇನ್ನು ರೌಡಿ ಶೀಟ್ ಅನ್ನ ಓಪನ್ ಮಾಡೋದು ಕೂಡ ಆ ಒಂದು ಸ್ಟೇಷನ್ ಅಲ್ಲಿ A, B, C ಅಂತ ಕ್ಯಾಟಗರಿ ಮಾಡ್ಕೋತಾರೆ. ಅಂದ್ರೆ A ಕ್ಯಾಟಗರಿಯಲ್ಲಿ ಯಾರ್ಯಾರು ರೌಡಿಗಳು ಬರ್ತಾರೆ ಅಂತಂದ್ರೆ ಆ ಒಂದು ಲೋಕಲ್ ಪೊಲೀಸ್ ಸ್ಟೇಷನ್. ಅಂದ್ರೆ ಇವಾಗ ಎಕ್ಸಾಂಪಲ್ ನಾವು ದರ್ಶನ್ ವಿಚಾರಕ್ಕೆ ಬಂತು ಅಂದ್ರೆ RR ನಗರದಲ್ಲಿ ಅವರ ನಿವಾಸ, RR ನಗರದಲ್ಲಿ ವ್ಯಾಪ್ತಿಯಲ್ಲಿ ಅವರ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈಗ ಆಗಿರುವಂತ ಪ್ರಕರಣದಲ್ಲಿ ಅಲ್ಲಿಯ ಒಂದು ಯಾರ್ಯಾರು ಬರ್ತಾರೆ ಅಂದ್ರೆ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ವ್ಯಕ್ತಿಗಳು ರೌಡಿ ಶೀಟ್ ಅಂದ್ರೆ ಆ ಕೃತ್ಯದಲ್ಲಿ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸಿ ಸಮಾಜಕ್ಕೆ ಕಂಟಕವಾಗಿರುವಂತವ್ರನ್ನ ಆ ಸ್ಟೇಷನ್ ಅಲ್ಲೇ ಇರುವಂತ ವ್ಯಕ್ತಿಗಳಿಗೆ A ಕ್ಯಾಟಗರಿಯಲ್ಲಿ ಸೇರಿಸ್ಕೊ ಬರ್ತಾರೆ. ಇನ್ನ B ಕ್ಯಾಟಗರಿ ಅಂತಂದ್ರೆ ಈಗ ಇದೇ ಒಂದು ವ್ಯಕ್ತಿಗಳು ಮತ್ತೊಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಹೋಗಿ ಅಲ್ಲಿ ಕ್ರೈಮ್ ಅನ್ನ ಮಾಡುವಂಥದ್ದು, ಅಲ್ಲಿ ಪದೇ ಹೋಗಿ ಬೇರೆ ಕಿಡ್ನಾಪ್ ಇರ್ಬೋದು, ಕೊಲೆಗಳನ್ನ ಮಾಡುವಂಥದ್ದು, ಅಂಥವ್ರನ್ನ ಈಗ ಇಲ್ಲಿ ಈ ಒಂದು ಸ್ಟೇಷನ್ ಅಲ್ಲಿ B ಕ್ಯಾಟಗರಿ ಆಗಿ ಮಾಡ್ಕೋತಾರೆ. ಇನ್ನ C ಕ್ಯಾಟಗರಿ ಅಂತ ಒಂದು ಓಪನ್ ಮಾಡ್ತಾರೆ. ಅಂದ್ರೆ ಈ 18 ವರ್ಷದಿಂದ 20 ವರ್ಷದ ವಯಸ್ಸಿನವರು ಏನ್ ಇರ್ತಾರೆ ಅಂದ್ರೆ ಅದ್ರೊಳಗಡೆ ಆ ವಯಸ್ಸಿನ ಏಜ್ ಗ್ರೂಪ್ ಅಲ್ಲಿ ಇರೋರು ಕ್ರೈಮ್ ಮಾಡಿ ಅಂದ್ರೆ ಇದೇ ತರ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರೋದು ಬೇರೆ ಅಂದ್ರೆ ಅಂತವ್ರಿಗೆ ಈ ಒಂದು ಶೀಟ್ ಅನ್ನ ಓಪನ್ ಮಾಡ್ತಾರೆ. ಇನ್ನು ಒಂದ್ಸರಿ ರೌಡಿ ಶೀಟ್ ಓಪನ್ ಆಯ್ತು ಅಂತಂದ್ರೆ ಮತ್ತೆ ಅದನ್ನ ಕ್ಲೋಸ್ ಮಾಡೋಕ್ಕೂ ಕೂಡ ವರಿಷ್ಠಾಧಿಕಾರಿಗಳು ಅಥವಾ DCPಗೆ ಒಂದು ಪರ್ಮಿಷನ್ ಬೇಕಾಗುತ್ತೆ. ಇದು ಒಂದ್ ಕಡೆ. ಇನ್ನು ರೌಡಿ ಶೀಟ್ ಓಪನ್ ಆದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಅವರ ಒಂದು ಪ್ರತಿಯೊಂದು ಮೂವ್ಮೆಂಟ್ಸ್ ಅನ್ನ ವಾಚ್ ಮಾಡ್ತಾ ಇರ್ತಾರೆ. ಅಂದ್ರೆ ಅವರು ರೌಡಿ ಪೆರೇಡ್ ಕರೆದಾಗ್ಲೂ ಕೂಡ ಅವ್ರು ಬರ್ಬೇಕಾಗುತ್ತೆ. ಜೊತೆಗೆ ಅದೇ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಯಾವ್ದಾರ ಮೇಜರ್ ಘಟನೆ ಆಯ್ತು ಅಥವಾ ಒಂದು ದೊಡ್ಡ ಮಟ್ಟದ ಕೊಲೆ ಆಯ್ತು ಅಥವಾ ಸಂಬಂಧಪಟ್ಟಂತೆ ಇವರಿಂದ ಮಾಹಿತಿ ಕೇಳಕ್ಕೂ ಕೂಡ ಸ್ಟೇಷನ್ಗೆ ಕಳಿಸ್ತಾರೆ. ಅಥವಾ ಈ ಒಂದು ಏನಾರ ಎಲೆಕ್ಷನ್ ಬಂತು ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾರ ಒಂದು ಮುಂಜಾಗ್ರತಾ ಕ್ರಮವಾಗಿ 110 ಸೆಕ್ಷನ್ ಅಡಿಯಲ್ಲಿ ಅವ್ರನ್ನ ಜೈಲಿಗೆ ಕಳಿಸುವಂಥದ್ದು, ಪ್ರಿಕಾಷನಿ ಒಂದು ಮೆಜರ್ಸ್ ಅನ್ನು ತಗೊಳ್ಳುವಂಥದ್ದು. ಹೀಗಾಗಿ ಒಂದು ರೌಡಿ ಶೀಟ್ ಅಂದ ತಕ್ಷಣ ಟಕ್ಕಂತ ಅದನ್ನ ಓಪನ್ ಮಾಡೋದು ಎಷ್ಟು ಈಸಿನೋ ಅಷ್ಟು ಕ್ಲೋಸ್ ಮಾಡೋದು ಕೂಡ ಬಹಳಷ್ಟು ಕಷ್ಟ. ಯಾಕೆಂತಂದ್ರೆ ಪ್ರತಿಯೊಂದು ಮಾನಿಟರ್ ಅಂದ್ರೆ ಅವ್ರ ಹತ್ರ ಏನು ಹೊಸ ವೆಹಿಕಲ್ ತಗೊಂಡ್ರು ಕೂಡ ನಂಬರು, ಹೊಸ ವೆಹಿಕಲ್ ನಂಬರ್ ಆಗ್ಬೋದು, ಅವರ ಇನ್ಕಮ್ ಏನ್ ಬರ್ತಾ ಇದ್ದಾರೆ, ಅವ್ರ ಬ್ಯಾಂಕ್ ಅಕೌಂಟ್ ಏನಿದೆ, ಅವ್ರ ಜೊತೆ ಯಾರ್ಯಾರು ಇದ್ದಾರೆ, ಅವರ ಮೂವ್ಮೆಂಟ್ಸ್ ಏನು, ಆಮೇಲೆ ಎಲ್ಲೆಲ್ಲಿ ಹೋಗ್ತಾರೆ ಅವರು, ಯಾರ ಜೊತೆ ಅವರು ಮತ್ತೆ ಯಾವ ಕ್ರೈಮ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅವರ ಜೀವನಕ್ಕೆ ಏನ್ ಮಾಡ್ಕೊಂಡಿದ್ದಾರೆ, ಇವೆಲ್ಲವೂ ಕೂಡ ಆ ಒಂದು ಫೈಲ್ ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಅವಿನಾಶ್, ಧನ್ಯವಾದ ಕಿರಣ್.